ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡು ಇಂದಿಗೆ 1 ತಿಂಗಳು ಕಳೆದಿದೆ. ಆದರೆ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕೊಡಗಿನ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡ ತೆನ್ನೀರ ಮೈನಾ ಅವರೇ ನೇರ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆದರೆ A1 ಆರೋಪಿಯಾಗಿ ಪರಿಗಣಿಸಿರುವ ಬೆಂಗಳೂರಿನ ಹೆಣ್ಣೂರು ಪೊಲೀಸರು ಮಾತ್ರ ತೆನ್ನೀರ ಮೈನಾ ಅವರನ್ನ ಬಂಧನ ಮಾಡಿಲ್ಲ. ಈ ನಡುವೆ ಬಿಜೆಪಿಯ ನಾಯಕರು ಕಾನೂನು ಹೋರಾಟ ನಡೆಸುವುದಾಗಿ ತಿಳಿಸಿದರು. ಈ ನಡುವೆ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡು 1 ತಿಂಗಳ ಬಳಿಕ ಇದೀಗ ವಿನಯ್ ಸೋಮಯ್ಯ ಅವರ ಪತ್ನಿಯ ತಂದೆ ಹಾಗೂ ವಿನಯ್ ಸಹೋದರರಿಗೆ ಕಾಂಗ್ರೆಸ್ನ ಕೆಲವರು ದೂರವಾಣಿ ಕರೆ ಮಾಡಿ ಕಾನೂನು ಹೋರಾಟ ನಡೆಸಬಾರದು, ನಡೆಸಿದ್ರೆ ವಿನಯ್ಗೆ ಬಂದ ಗತಿಯೇ ನಿಮಗೂ ಬರುತ್ತೆ ಅಂತ ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆಂದು ಮಾಜಿ ಶಾಸಕ ಕೆಜಿ ಬೋಪಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕುಶಾಲನಗರದಲ್ಲಿ ಮಾತನಾಡಿದವರು, ವಿನಯ್ ಸೋಮಯ್ಯ ಅವರ ಮನೆಯವರಿಗೆ ಕೆಲ ದಿನಗಳಿಂದ ಅನಾಮಿಕ ವ್ಯಕ್ತಿಗಳು ದೂರವಾಣಿ ಕರೆ ಮಾಡಿ ಕಾನೂನು ಹೋರಾಟ ಮಾಡಿದರೆ ವಿನಯ್ಗೆ ಬಂದ ಸ್ಥಿತಿಯೇ ತಮಗೂ ಬರುತ್ತೆ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ವಿನಯ್ ಕುಟುಂಬಕ್ಕೆ ರಕ್ಷಣೆ ನೀಡಿ ಕಾನೂನು ಹೋರಾಟ ನಡೆಸಲು ಮುಂದಾಗ್ತೇವೆ ಅಂತ ಬೋಪಯ್ಯ ತಿಳಿಸಿದರು. ಸರ್ಕಾರ ಹಿಂದೂಗಳ ರಕ್ಷಣೆ ನೀಡ್ತಾ ಇಲ್ಲ. ಸಾಲು ಸಾಲು ಹಿಂದೂಗಳ ಕಗ್ಗೋಲೆ ಆಗ್ತಾ ಇದೆ. ಆದರೂ ಕೂಡ ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಇದನ್ನು ಖಂಡಿಸಿ ನಾವು ಇವತ್ತು ಹುತಾತ್ಮರಿಗೆ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದು, ನಂತರ ಮೆರವಣಿಗೆಯಲ್ಲಿ ತೆರಳಿ ಗಣಪತಿ ಸರ್ಕಲ್ ಇದ್ದೀವಿ. ಈಗ ನಾವು ನಮ್ಮ ನೆರೆದಿರುವಂಥ ಗಣ್ಯರು ಪುಷ್ಪಾರ್ಚನೆ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಜಿಹಾದಿಗಳು ಹಿಂದೂ ಬಾಂಧವರ ಗುರಿಯಾಗಿಸಿ ನಡೆಸಿದ ನರಮೇಧವನ್ನು ದೇಶದ ಜನತೆ ಒಕ್ಕರಲಿನಿಂದ ಖಂಡಿಸುತ್ತದೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಉಗ್ರವಾದವನ್ನು ಮೂಲೋಚ್ಚಾಟನೆ ಮಾಡಲು ಕೈಗೊಳ್ಳುವ ಯಾವುದೇ ಕ್ರಮಗಳನ್ನು ಸಂಘಟನೆ ಹಾಗೂ ದೇಶದ ಜನತೆ ಬೆಂಬಲಿಸುತ್ತದೆ. ಎಕ್ಸಾಕ್ಟ್ಲಿ 1 ತಿಂಗಳಾಗಿದೆ. ಒಬ್ಬರನ್ನ ಅಪರಾಧಿ ಅಂತ ಮಾಡಿ ಉಳಿದವ್ರ ಬಗ್ಗೆ ಏನೂ ಮಾಡಿಲ್ಲ. ನಾವು ಇಬ್ಬರು ಶಾಸಕರು ಮತ್ತೊಬ್ಬರು ಹರೀಶ್ ಪೋಯ್ ಅಂತಿದ್ದರು, ಅವ್ರ ಬಗ್ಗೆ ಏನೂ ಮಾಡಲಿಲ್ಲ. ಸ್ವತಃ ಗೃಹ ಮಂತ್ರಿಗಳೇ FSLಗೆ ಕಳಿಸಿದ್ದೇವೆ ಅವರ ಮೊಬೈಲ್ ಮತ್ತು ಆ ವಾಕ್ಯಗಳು ಏನಿದೆ ಅಂತ ರಿಪೋರ್ಟ್ ಬಂದಿದೆ. ಅವರಿಗೆ ನೆಗೆಟಿವ್ ಬಂದಿರಬೇಕು. ವಿನಯ್ ಸೋಮಯ್ಯಿಂದ ಆಗಿದೆ, ಏನೂ ಮಾತಾಡ್ತಾ ಇಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ಗಳು ಹೇಗಾಗಿದೆ ಅಂದರೆ ಕಾಂಗ್ರೆಸ್ ಕಚೇರಿಗಳು. ಸೋಮಯ್ಯ ಅವರ ತನಿಖೆ ಅಟ್ಲೀಸ್ಟ್ ಏನು ಆಯಿತು ಅಂತಾದರೆ ಒಂದು ವರದಿ ಕೊಡಿ. ನಿಮ್ಮ ಹಣೆ ಬರೋಕ್ಕೆ ಅದು ಆಗೋದಿಲ್ಲ ಅಂದರೆ ಇದು ಸರಿಯಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅನುಮಾನ ಹುಟ್ಟಿಸೋದು ಒಂದೇ ಅಲ್ಲ,
ಅವರು ನೇರವಾಗಿ ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಕ್ರಿಮಿನಲ್ಗಳನ್ನ ರಕ್ಷಣೆ ಮಾಡ್ತಾರೆ. ಅವ್ರು ಯಾರು? ತಣ್ಣೀರ ಮೈನಾ. ಏನು ಹಿಂದೆ ಆತನ ಹಿನ್ನೆಲೆ ಏನು ಅಂತಾದರೂ ಈ ಪೊಲೀಸಿಗೆ ತನಿಖೆ ಮಾಡೋಕ್ಕಾಗಲ್ವ? ಅವನು ಬಂದು ಯಾವುದೋ ಮದುವೆಯಲ್ಲಿ ಆರಾಮಲ್ಲಿ ಕೂತ್ಕೊಂಡಿರ್ತಾರೆ. ಮನ ಮರ್ಯಾದೆ ಇಲ್ಲದ ಕಾನೂನು ಸುವ್ಯವಸ್ಥೆ ಪೊಲೀಸ್ನವ್ರಿಗೆ ಕಾನೂನಿನಡಿ ಕೆಲಸ ಮಾಡಿ. ನೀವು ತಗೊಳ್ಳೋ ಸಂಬಳ ಇನ್ನೊಂದು ಎಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿ. ಆದರೆ ಅದನ್ನು ಮಾಡದ ಹಾಗೆ ಆ ವಿನಯ್ ಸೋಮಯ್ಯ ಅವರ ಕುಟುಂಬಸ್ಥರಿಗೆ ಇವತ್ತು ಬೆದರಿಕೆಯನ್ನು ಹಾಕಿದ್ದಾರೆ. ನೀವು ಕೇಸ್ ಮುಂದುವರಿಸಿದರೆ ವಿನಯ್ ಸೋಮಯ್ಯನ ಗತಿ ನಿಮಗೆ ಅಂತ ಹೇಳುವಂಥ ಬೆದರಿಕೆ ಅವರ ಮಾವನಿಗೆ ಹಾಕಿದ್ದಾರೆ. ಅಂದರೆ ಹೆಂಡತಿಯ ತಂದೆ ಅವರು ಬ್ರದರ್ಸ್ಗೆ ಹಾಕಿದ್ದಾರೆ. ಈ ರೀತಿ ಒಂದು ರೀತಿ ಗೂಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ. ಯಾರಿಂದ ಬೆದರಿಕೆ ಕರೆಗಳು ಬಂದಿದೆ? ಬೆದರಿಕೆ ಕರೆಗಳು ಯಾರಿಂದ ಬರ್ತಾ ಇರೋದು? ಯಾರಕ್ಕೊಮ್ಮಿಂತ ಕಾಂಗ್ರೆಸ್ನವರಿಂದ, ಇನ್ಯಾರು? ಅವರೇ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಸ್ವಲ್ಪ ತೊಡಕು ಬಂದಿದೆ. ಅದನ್ನು ಏನು ಮಾಡಬೇಕು ಚರ್ಚೆ ಮಾಡಿ ಮಾಡ್ತೇವೆ. ಹಿಂದೇಟು ಆಗ್ತಿದ್ದಾರೆ ಕುಟುಂಬಸ್ಥರು ಇಲ್ಲ ಏನು? ಹಿಂದೇಟು ಅಂತಲ್ಲ, ಈ ರೀತಿ ಬೆದರಿಕೆ ಎಲ್ಲ ಇರುವಾಗ ನಮಗೆ ಯಾರು ರಕ್ಷಣೆ ಅಂತ ಹೇಳಿದ್ದೇವೆ. ನಿಮಗೆ ರಕ್ಷಣೆ ಇಡೀ ಹಿಂದೂ ಸಮಾಜ ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ನೋಡೋಣ. ನಿಮ್ಮ ಹತ್ರ ಏನೋ ಗಮನಕ್ಕೆ ತಂದ್ರೆ ಸರ್ ಈ ರೀತಿ ಒಂದು ಬೆದರಿಕೆ ಕರೆ? ನನಗೆ ಬೇರೆ ಅಲ್ಲಿಯ ಸ್ಥಳೀಯರು ನನಗೆ ಗಮನಕ್ಕೆ ತಂದಿದ್ದಾರೆ.